ಮಹೇಶ್ ಬಾಬು ಸಿನಿಮಾದ ಆಫರ್ ಅನ್ನ ಉಪೇಂದ್ರ ರಿಜೆಕ್ಟ್ ಮಾಡಿದ್ ಯಾಕೆ? ರಿಯಲ್ ಸ್ಟಾರ್ ಉಪೇಂದ್ರ ಕನ್ನಡದ ಜೊತೆಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಬೆಳೆದವರು. ಉಪ್ಪಿ, ಎ, ಉಪೇಂದ್ರ, ಓಂ ಅಂತಹ ಚಿತ್ರಗಳು ತೆಲುಗಿನಲ್ಲಿ ಡಬ್ ಆಗಿವೆ, ರೀಮೇಕ್ ಕೂಡ ಆಗಿವೆ. ಆಗಿನಿಂದಾನು ಉಪ್ಪಿಗೆ ಟಾಲಿವುಡ್ ಜೊತೆ ನಂಟಿದೆ. ಹಾಗಾಗಿ ಉಪೇಂದ್ರ ಅವ್ರನ್ನ ಹುಡುಕ್ತಾ ತೆಲುಗು ಮಂದಿ ಬರ್ತಾನೆ ಇರ್ತಾರೆ. ಆದ್ರೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಉಪೇಂದ್ರ ಅವರು ಯಾವ ಸಿನಿಮಾವನ್ನ ಕೂಡ ಒಪ್ಕೋತಾ ಇಲ್ಲ. ಮೆಗಾಸ್ಟಾರ್ ಚಿರಂಜೀವಿ ಅಭಿನಯಿಸ್ತಾ ಇರೋ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ಬೇಕಿತ್ತು. ಆ ಸಿನಿಮಾವನ್ನ ಕೂಡ ರಿಜೆಕ್ಟ್ ಮಾಡಿದ್ರು. ಈಗ ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಅವರ ಹೊಸ ಸಿನಿಮಾದಲ್ಲಿ ಉಪೇಂದ್ರ ಅವ್ರಿಗೋಸ್ಕರ ಒಂದು ಪಾತ್ರ ಮೀಸಲಿಟ್ಟು ಕೇಳಿದ್ರು. ಈಗ್ಲೂ ಕೂಡ ಉಪ್ಪಿ ಒಪ್ಕೊಳ್ಳಿಲ್ಲ ಅಂತ ಹೇಳಲಾಗಿದೆ. ಸಿನಿಮಾದಿಂದ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ಮೇಲೆ ಉಪೇಂದ್ರ ಅವರು ಅಷ್ಟಾಗಿ ಸಿನಿಮಾಗಳನ್ನ ಒಪ್ಕೋತಾ ಇಲ್ಲ ಅನ್ನೋ ಮಾತಿದೆ. ಹಾಗಾಗಿನೇ ಪರಭಾಷೆಯಲ್ಲಿ ಬಂದ ಆಫರ್ ನ ಕೂಡ ರಿಜೆಕ್ಟ್ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಉಪೇಂದ್ರ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಡೌಟ್. ಉಳಿದಂತೆ ಇತರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋ ಪ್ರಯತ್ನ ಮಾಡ್ತಾರಂತೆ. ಸದ್ಯ ಆರ್ ಚಂದ್ರು ನಿರ್ದೇಶನ ಮತ್ತೆ ನಿರ್ಮಾಣದಲ್ಲಿ ಸಿದ್ಧವಾಗಿರುವ ಐ ಲವ್ ಯು ಸಿನಿಮಾದ ಪ್ರಮೋಷನ್ ನಲ್ಲಿ ತೊಡಕೊಂಡಿದ್ದಾರೆ. ಆದ್ರೆ ಐ ಲವ್ ಯು ಸಿನಿಮಾ ರಿಲೀಸ್ಗೂ ಕಂಟಕ ಎದುರಾಗಬಹುದು ಅಂತ ಒಂದು ಮಾತಿದೆ. ಉಪೇಂದ್ರ ಅವರು ಪ್ರಜಾಕೀಯದ ಕೆಲಸದಲ್ಲಿ ತೊಡಕೊಂಡಿರೋದ್ರಿಂದ, ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಸಿನಿಮಾ ರಿಲೀಸ್ ಆಗೋದು ಡೌಟ್. ಆದ್ರೆ ಉಪೇಂದ್ರ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ? ಅವರ ಮುಂದಿನ ನಡೆ ಏನು ಅನ್ನೋದು ಮಾತ್ರ ಇನ್ನು ಕುತೂಹಲ.